ಇದೇ ಕಂಟೈನರ್ ದೊಡ್ಡ ಲಾರಿ ಇದು ಆ ಟರ್ನಲ್ಲಿ ಮೇಲೆ ತಿರುವಿನಲ್ಲಿ ಸಿಕ್ಕಾಕೊಂಡಿತ್ತು. ಡ್ರೈವರ್ ಕೂಡ ನಾಪತ್ತೆ ಆಗಿದ್ದಾರೆ ನೋಡಿ. ನಮ್ಮ ಪೊಲೀಸ್ನವರು ಕೂಡ ಸತತ ನಿನ್ನ ರಾತ್ರಿಯಿಂದ ಕೂಡ ಇಲ್ಲೇ ಇದ್ದಾರೆ. ಬಿಡು ನ್ಯೂಸ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ನಿನ್ನೆ ಸುಮಾರು 3 ಗಂಟೆ ಸಮಯದಲ್ಲಿ ಒಂದು ಕಂಟೈನರ್ ಅಂದರೆ ನಮ್ಮ ಮಂಗಳೂರಿಗೆ ಹೋಗುವ ಸಂದರ್ಭದಲ್ಲಿ ಕುದುರೆಮುಖ ನೆಲ್ಲಿಬೀಡು ಸಮೀಪದಲ್ಲಿ ಇದೇ ತಿರುವಿನಲ್ಲಿ ಕೂಡ ಅಂದರೆ ರೋಡಿಗೆ ಅಡ್ಡಲಾಗಿ ನಿಂತಿತ್ತು. ಈ ಸಂದರ್ಭದಲ್ಲೂ 1000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ವಾಹನಗಳು ಕೂಡ ಟ್ರಾಫಿಕ್ ಜಾಮ್ ಆಗಿತ್ತು. ಈ ಸಂದರ್ಭದಲ್ಲಿ ನಮ್ಮ ಕುದುರೆಮುಖ ಪೊಲೀಸ್ ಠಾಣಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹರಸಾಹಸನೆ ಪಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಯಾವುದೇ ವಾಹನಗಳು ಕೂಡ ಪಾಸಾಗ್ತಾ ಇರಲಿಲ್ಲ. ಲಾರಿಯನ್ನು ಅಡ್ಡ ತಂದು ನಿಲ್ಲಿಸಿ ಚಾಲಕ ಮತ್ತು ಅದರಲ್ಲಿ ಏನು ಕ್ಲೀನರ್ ಕೆಲಸ ಮಾಡ್ತಿರುವಂಥ ಇಬ್ಬರೂ ಕೂಡ ಪರಾರಿಯಾಗಿದ್ದಾರೆ ಲಾರಿಯನ್ನು ಬಿಟ್ಟು. ಅದರಲ್ಲಿ ಲಾರಿಯಲ್ಲಿ ಕೀಸ್ ಅಂತ ಇರಲಿಲ್ಲ. ಬಟ್ ಎಷ್ಟೊಂದು ಹರಸಾಹಸ ಪಟ್ಟಿದ್ದಾರೆ ಅಂತ ಹೇಳಿದರೆ, ನಿನ್ನೆ ಸತತ ರಾತ್ರಿಯಿಂದ ಕೂಡ ನಮ್ಮ ಕುದುರೆಮುಖ ಭಾಗದ ಪೊಲೀಸ್ನವರು ಠಾಣಾಧಿಕಾರಿಗಳು ಕೂಡ ಇಲ್ಲೇ ಇದ್ಕೊಂಡು ಪ್ರವಾಸಿಗರಿಗೆ ಮತ್ತು ಪ್ರಯಾಣಿಕರಿಗೆ ಒಂದು ಸೂಕ್ತ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಈಗೇನು ನಮ್ಮ ಕಳಸದಿಂದ ಮಂಗಳೂರಿಗೆ ಕಾರ್ಕಳ ಹಿಂಗೆ ಸಂಪರ್ಕ ಅಂದರೆ ಏನು ಬಸ್ಗಳಲ್ಲಿ ಪ್ರಯಾಣಿಕರು ಇದ್ದಾರೋ ಅವರಿಗೆಲ್ಲ ಸೂಕ್ತ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಯಾಕಂದರೆ ಆ ಕಡೆಯಿಂದ ಅನ್ನಪೂರ್ಣೇಶ್ವರಿ ಮೋಟಾರ್ಸ್ ಮಾಲೀಕರು ಕೂಡ ಒಂದು ಅಂದರೆ ಕೆಳಗಡೆಯಿಂದ ಮಂಗಳೂರು ಕಡೆಯಿಂದ ಬಂದಂಥ ಪ್ರಯಾಣಿಕರನ್ನು ಕಳಸಕ್ಕೆ ಅಂದರೆ ಅವರಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸೋಕ್ಕೆ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ. ಇದು ಯಾಕೆ ಅಂತೇಳಿದರೆ, ಜಿಲ್ಲಾಡಳಿತ ಎಷ್ಟೊಂದು ಬೇಜವಾಬ್ದಾರಿತನ ತೋರಿಸ್ತಾರೆ ಅಂತೇಳಿದರೆ, ಈ ನಮ್ಮ ಕಳಸದಿಂದ ಕುದುರೆಮುಖ ರಸ್ತೆಯಂತೂ ತುಂಬ ಹದಗೆಟ್ಟೋಗಿದೆ. ಅದೇ ರೀತಿ 3 ಸೇತುವೆ ಕೂಡ ಕುಸಿಯುವ ಭೀತಿಯಲ್ಲಿದೆ, ಅದನ್ನು ಕೂಡ ಪರಿಶೀಲಿಸಲ್ಲ. ಬಟ್ ಇದು ಯಾವ ಮಟ್ಟದಲ್ಲಿದೆ ಅಂತೇಳಿದರೆ, ಇಲ್ಲಿ ದೊಡ್ಡ ಅನಾಹುತ ಆಗಬೇಕು, ಅಲ್ಲಿ ತನಕ ಜಿಲ್ಲಾಡಳಿತನೂ ಗಮನಕ್ಕೆ ಬರಲ್ಲ. ಇದಕ್ಕೆ ಸಂಬಂಧಪಟ್ಟವರು ಕೂಡ ಇದಕ್ಕೆ ಇತ್ತ ಕಡೆ ಗಮನ ಹರಿಸುವುದಿಲ್ಲ. ಇದ್ರದ್ದು ನಾನು ಆ ಸೇತುವೆ ಏನಿದೆ ಅದ್ರದ್ದು ವೀಡಿಯೋಸ್ ಅಂತ ನಿಮಗೆ ತೋರಿಸ್ತೀನಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಕೂಡಲೇ ಎಚ್ಚೆತ್ತುಕೊಂಡು ಈ ರಸ್ತೆ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಿತ್ತು. ನೋಡುವ, ನಾವು ಮುಂದೆ ಕುದುರೆಮುಖ ಭಾಗಕ್ಕೂ ಹೋಗ್ತಾ ಇದ್ದೀನಿ. ಆ ಸೇತುವೆ ಬಗ್ಗೆ ಇನ್ನೊಂದು ವರದಿ ಕೂಡ ನಾನು ಮಾಡ್ತೇನೆ. ಆ ವರದಿ ನಾನು 2 ಸಲ ವರದಿ ಮಾಡಿದ್ದೆ, ಅಧಿಕಾರಿಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ನೋಡುವ, ಪಾಪ ನಮ್ಮ ಪೊಲೀಸ್ನವರು ಬೆಳಿಗ್ಗೆನೂ ಏನು ಇಲ್ಲದೇ ಪಾಪ ಬೆಳಿಗ್ಗೆನೂ ಕೂಡ ಟ್ರಾಫಿಕನ್ನು ಕ್ಲಿಯರ್ ಮಾಡೋದ್ರಲ್ಲೇ ಇದ್ದಾರೆ. ಇದು ನಮ್ದು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಒಳಗೆ ಬರ್ತಕ್ಕಂಥ ರಾಜ್ಯ ಹೆದ್ದಾರಿ.
ಕುದುರೆಮುಖ, ಕಳಸ ಮತ್ತೆ ಮಂಗಳೂರಿಗೆ ಸಂಧಿಸ್ತಕ್ಕಂಥ ರೋಡ್ ಇರೋದು. ಧರ್ಮಸ್ಥಳ ಇರ್ಬೋದು, ಉಡುಪಿ ಇರ್ಬೋದು, ಅಥವಾ ಮಣಿಪಾಲ್ ಇರ್ಬೋದು, ಶೃಂಗೇರಿಗೆ ಇರ್ಬೋದು, ಹೋಗ್ತಕ್ಕಂಥ ರಸ್ತೆ ಇದು. ಇದು ನಮ್ಮಲ್ಲಿ ನಾವು ನಿಂತ ಪ್ಲೇಸು ನಿನ್ನೆ ಒಂದು ಅವಘಡ ಆಗಿದೆ. ಏನು ಅಂತಂದ್ರೆ, ಈಗ ನಮ್ಮ ಶೃಂಗೇರಿ ಮತ್ತೆ SK ಬಾರ್ಡ್ರು ರೋಡಲ್ಲಿ ದೊಡ್ಡ ವೆಹಿಕಲ್ಗಳನ್ನ ಬಿಡ್ತಾ ಇಲ್ಲ. ಅದು ನಮ್ಮ ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಕೊಟ್ಟಿಗೆಹಾರದ ಮುಖಾಂತರ, ನಮ್ಮ ಕಳಸ ಮುಖಾಂತರ ಇದು ಮಾಳ ಘಾಟಿಯವರಿಗೆ, ಮಾಳ ಒಂದು ಘಾಟಿ ಸಿಗುತ್ತೆ. ಈ ಘಾಟಿಯಲ್ಲಿ ಈ ರೋಡ್ ಅಲ್ಲಿಗೆ ಕನೆಕ್ಟ್ ಆಗೋದ್ರಿಂದ ದೊಡ್ಡ ದೊಡ್ಡ ಲಾರಿಗಳಲ್ಲಿ ಬಂದು ಇಲ್ಲಿ ತುಂಬಾ ತೊಂದರೆ ಆಗ್ತಿದೆ. ಯಾಕೆಂತಂದ್ರೆ ಇದು ಪ್ರತಿ ವಾರಕ್ಕೊಮ್ಮೆ, 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಇಲ್ಲಿ ದೊಡ್ಡ ದೊಡ್ಡ ಲಾರಿಗಳು, ಟಿಪ್ಪರ್ಗಳು, ಲಾರಿ ತರದೋ ಬಂದ್ಕೊಂಡು ಈ ಟರ್ನ್ ಅಲ್ಲಿ ಟರ್ನ್ ಆಗದೆ ಸುಮಾರು ಕೆಲವು ಗಂಟೆಗಟ್ಟಲೆ ಜಾಮ್ ಆಗ್ತಾ ಉಂಟು. ಉದಾಹರಣೆಗೆ ನಾವು ಏನಾದ್ರು ಆಸ್ಪತ್ರೆ ಸಮಸ್ಯೆ ಆಯ್ತು ಅಂತಂದ್ರೆ ಮಂಗಳೂರು ಇರ್ಬೋದು, ಕಾರ್ಕಳ, ಮಣಿಪಾಲ್ ಇಲ್ಲಿಗೆ ಹೋಗ್ಬೇಕಾಗತ್ತೆ. ಇಲ್ಲಿ ಅದಕ್ಕೋಸ್ಕರ ನಾನು ಹೇಳ್ತದ್ದು, ನಮ್ಮ ಜಿಲ್ಲಾಡಳಿತ ಏನ್ ಮಾಡ್ಬೇಕು ಅಂತಂದ್ರೆ, ಇವತ್ತು ಈ ಭಾಗದಲ್ಲಿ ಏನಿದೆ, ಈ ಕುದುರೆಮುಖ ಭಾಗದಲ್ಲಿ ಇವತ್ತು ರಸ್ತೆಗಳು ಕೆಲವು ಕಡೆ, ಇವತ್ತು ಸಿಂಗ್ಸಾರ್ ಭಾಗದಲ್ಲಿ ಒಂದು ನಮ್ದು ಸೇತುವೆ ಹಾಳಾಗಿದೆ. ಸುಮಾರು ಒಂದು 2 ಅಡಿ ಗುಂಡಿ ಬಿದ್ದಿದೆ. ಅದನ್ನ ಇವತ್ತು ನಮ್ಮ ಯಾವುದೇ ಲೋಕೋಪಯೋಗಿ ಇಲಾಖೆಯವರು ಪರಿಶೀಲನೆ ಮಾಡ್ತಾ ಇಲ್ಲ. ಹಾಗೆ ಆಮೇಲೆ ನಮ್ದು ಹನುಮನ್ ಗುಂಡಿ ಹತ್ರ ಅಲ್ಲೂ ಒಂದ್ ಕಡೆ ಸೇತುವೆ ಗುಂಡಿ ಬಿದ್ದೋಗಿದೆ. ಇವತ್ತು ರಾಡ್ಗಳು ಕಾಣ್ತಾ ಇದೆ. ಬಿದ್ದರೆ ಪ್ರಪಾತಕ್ಕೆ ಬಿದ್ದರೆ ಸುಮಾರು ಒಂದು 50 ರಿಂದ 60 ಅಡಿ ಪ್ರಪಾತಕ್ಕೆ ಬೀಳುವಂತ ಪರಿಸ್ಥಿತಿ ಉಂಟು. ಹಾಗೆ ಆಮೇಲೆ ಕಡಂಬೆ ಹತ್ರ ಅಲ್ಲೂ ಸಹ ಒಂದು ದೊಡ್ಡ ಗುಂಡಿ ಬಿದ್ದಿದೆ. ಇದನ್ನ ನಮ್ಮ ಯಾರು PW ಇಲಾಖೆ ಇಂಜಿನಿಯರ್ಗಳು ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ವರದಿಗಳನ್ನು ಕೊಡಬೇಕು. ಕುದುರೆಮುಖದಿಂದ ಒಂದು 2 ಕಿಲೋಮೀಟರ್ ಮುಂದೆ ಹೋದ್ರೆ ಒಂದು 20 ಕಿಲೋಮೀಟರ್ ತೀರ ರಸ್ತೆ ಹದಗೆಟ್ಟಿದೆ. ತುಂಬಾ ಸರಿ ನಾವು ಸರ್ಕಾರಕ್ಕೆ ಗಮನ ತಂದಿದ್ದೀವಿ. ದಯವಿಟ್ಟು ಈ ರಸ್ತೆಗಳನ್ನ ನೀವು ಮಾಡಿಕೊಡಿ ಅಂತ ಹೇಳ್ಕೊಂಡು ಇವತ್ತರೆಗೂ ಗಮನಕ್ಕೆ ಬಂದಿಲ್ಲ. ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಸರ್ಕಾರದ ಜೊತೆಗೆ ಅಥವಾ ನಮ್ಮ ಅಧಿಕಾರಿಗಳಿಗೆ, ದಯವಿಟ್ಟು ಜೋರ್ ಮಳೆ ಬರುವವರೆಗೆ ನಮ್ಮ ಕುದುರೆಮುಖ ಭಾಗದಲ್ಲಿ ಹೆವಿ ಇರ್ತಕ್ಕಂಥ ಲಾರಿಗಳನ್ನ ಈ ಭಾಗದಲ್ಲಿ ಬಿಡಬೇಡಿ. ಯಾಕೆಂತಂದ್ರೆ ನಿನ್ನೆ ಸುಮಾರು 4 ಗಂಟೆಗೆ ಬಂದಾದಂತ ರಸ್ತೆ ಇವತ್ತು 9:30 ಗಂಟೆ ಆಗಿದೆ ಇವತ್ತು ತೆಗಿಬೇಕಾದ್ರೆ. ಅದು ನಮ್ಮ ಏನಂತಂದ್ರೆ ಯಾವ ತರ ಪರಿಸ್ಥಿತಿ ಅಂತಂದ್ರೆ, ಲಾರಿಯನ್ನು ಬಿಟ್ಟು ಡ್ರೈವರ್ ಓಡೋಗುವಂತ ಪರಿಸ್ಥಿತಿ ಆಗಿದೆ ಇಲ್ಲಿ. ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ನಮ್ಮ ಸರ್ಕಾರ ಕೇಳ್ಕೊಳ್ಳುವಂಥದ್ದು, ನಮ್ಮ ರಸ್ತೆಗಳು ಹದಗೆಟ್ಟಿದೆ. ಅದನ್ನ ಒಂದ್ಸರಿ ಕುದುರೆಮುಖದಿಂದ SK ಬಾರ್ಡರ್ ತೀರ ಹದಗೆಟ್ಟಿದೆ. ಅದನ್ನ ಕೂಡಲೇ ದಯವಿಟ್ಟು ಸರಿಪಡಿಸ್ಕೊಡಿ. ಮತ್ತೊಂದು ನಾನೊಂದು ಮನವಿ ಮಾಡ್ಕೊಳ್ಳೋದಿಷ್ಟೇ, ನಾನು ಚಿಕ್ಕಲ್ಲಿಂದ ನೋಡ್ಬೇಕಾದ್ರೆ ಈಗ ನಮ್ದೇನು ಈ ಟರ್ನಿಂಗ್ ಇತ್ತು, ಈ ಭಾಗದಲ್ಲಿ ಸುಮಾರು 18 ಜನರ ಜೀವ ಹಾನಿಯಾಗಿದೆ. ಇದೇ ಟರ್ನ್ ಅಲ್ಲಿ ಕುದುರೆಮುಖ ಕಂಪನಿ ಇರಬೇಕಾದ್ರೆ ತುಂಬಾ ಲಾರಿಗಳು ಇದು ನಮ್ಮ ಸುಣ್ಣ ತಗೊಂಬಂದು ಲಾರಿಗಳು ಮೇಲಿಂದ ಪಲ್ಟಿ ಹೊಡೆದು ಅವಘಡ ಆಗಿದ್ದಾವೆ. ದಯವಿಟ್ಟು ಅವತ್ತು ನಮ್ಮ ಶಾಸಕಿಯಾದಂತ ಮೋಟಮ್ಮನವರು ಅವರಿಗೊಂದ್ಸರಿ ಮನವಿ ಮಾಡಿದ್ವಿ. ಅವರು ಸಹ ಇದು ಸ್ಪಂದನೆ ಮಾಡಿ ಸರ್ವೆ ಎಲ್ಲ ಮಾಡಿದ್ರು. ಅದನ್ನ ಅವತ್ತೇ ಲಾಸ್ಟ್ ಆಯ್ತು. ಆ ಸರ್ವೆ ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಇವತ್ತರೆಗೂ ₹1 ಹಣ ಬಂದಿಲ್ಲ. ದಯವಿಟ್ಟು ನಾನು ಕೇಳ್ಕೊಳ್ಳೋದಷ್ಟೇ, ಊರಿನ ಪರವಾಗಿ, ಸಮಸ್ತ ಜನರ ಪರವಾಗಿ, ಈ ಏನ್ ಟರ್ನ್ ಇದೆ, ಇದು ಎಂಡ್ ಟರ್ನ್ ಇದೆ, ಇದನ್ನ ಸ್ಟ್ರೈಟ್ ಮಾಡಿಕೊಟ್ರೆ ತುಂಬಾ ಜನರಿಗೆ ಅನುಕೂಲ ಆಗುತ್ತೆ, ಈ ತೊಂದರೆ ತಪ್ಪುತ್ತೆ ಅಂತ ಹೇಳ್ಕೊಂಡು ಕೇಳ್ಕೊಳ್ತೀವಿ. ಆದಷ್ಟು ಬೇಗ ನಮ್ಮ ಈ ರಸ್ತೆಯನ್ನ ನೀವು ಸರಿ ಮಾಡ್ಕೊಡ್ಬೇಕು ಅನ್ಕೊಂಡು ಈ ಮೂಲಕ ಕೇಳ್ಕೊಳ್ತಿದ್ದೀವಿ. ಈ ಭಾಗಕ್ಕೆ PW ಇಂಜಿನಿಯರ್ಗಳಿಗೆ ಅಂತ ಭೇಟಿ ಕೊಡಲ್ಲ. ಇಲ್ಲ, ನಾನೇನು ಸ್ಟ್ರೈಕ್ ಇಲ್ಲ ಏನಾದ್ರು ಅನಾಹುತ ಘಟನೆ ನಡೆದಾಗ ಮಾತ್ರ ಸ್ಥಳಕ್ಕೆ ಬರ್ತಾರೆ. ಇದ್ರ ಬಗ್ಗೆ ನೀವು ಅಧಿಕಾರಿಗಳಿಗೆ ಏನ್ ಹೇಳಿದ್ರೆ, ಅಂದ್ರೆ ಮೇಲಧಿಕಾರಿಗಳಿಗೆ ಏನ್ ಹೇಳಿದ್ರಿ? ಅಲ್ಲ, ನಾನು ಇವತ್ತು 2 ವರ್ಷದಿಂದ ನಾವು ಕುದುರೆಮುಖ ರಸ್ತೆ ತುಂಬಾ ಹೋರಾಟ ಮಾಡಿ ಸರ್ಕಾರ ಜೊತೆಗೆ ಇಟ್ಕೊಂಡು ಅಮೌಂಟ್ ಅನ್ನ ಹಾಕ್ಸ್ಬೇಕು. ನಯನ ಅಮೌಂಟ್ ಇವತ್ತು ಹಾಕ್ಸ್ಕೊಡು ಶಾಸಕಿಯವರು. ಆದ್ರೆ ಕುದುರೆಮುಖದವರಿಗೆ ಮಾಡಿದ್ ಬಿಟ್ರೆ ಮುಂದೆ ಬಂದಿಲ್ಲ. ಇವತ್ತಿಗೆ ನಾನು ಹೇಳಿದಾರೆ, ನಮ್ದು ಇವತ್ತು ಯಾರು PW ಇಂಜಿನಿಯರ್ ಅಂತ ಹೇಳುವಂತಂದ್ರೆ ನಮಗೆ ಇಲ್ಲಿ ಬರ್ತಾನೆ ಇಲ್ಲ. ಯಾಕೆಂತಂದ್ರೆ ರಸ್ತೆ ಮಳೆಗಾಲ ಬಂತು ಅಂದ್ರೆ ಚರಂಡಿ ತುಂಬಾ ನೀರು ಹರಿತಾ ಇದೆ. ಇವತ್ತು ಆ ನೀರನ್ನ ಇವತ್ತು ತಪ್ಪಿಸಿದೆ, ರಸ್ತೆಗಳು ಎಷ್ಟೋ ಉಳಿತವೆ. ದಯವಿಟ್ಟು ನಾನು ನಮ್ಮ ಯಾರು PW ಇವ್ರು ಕೇಳ್ಕೊಳ್ಳೋದು, ಇಂಜಿನಿಯರ್ಗಳು ಕೇಳ್ಕೊಳ್ಳೋದಷ್ಟೇ, ದಯವಿಟ್ಟು ವಾರಕ್ಕೊಮ್ಮೆ ಅದು ಇವ್ರಿಗೆ ಬಂದು ನಮ್ಮ ಈ ಚರಂಡಿಗಳನ್ನ ನೀವು ನೋಡಿ ಅದನ್ನು ಸ್ವಲ್ಪ ಸರಿ ಮಾಡಿ ಹಾಗಂತೇಳಿ ಮೂಲಕ ಕೇಳ್ಕೊಳ್ತೀವಿ. ಸುಮಾರು 2 ಅಡಿ ಇದೆ. ಅದೇ ರೀತಿ ನಮ್ಮ ಈ ಸೇತುವೆ ಅಂದರೆ ಕುದುರೆಮುಖದಿಂದ ಒಂದು 3 ಕಿಲೋಮೀಟ್ರು ನಾವು ಮಂಗಳೂರಿಗೆ ಸಂಪರ್ಕದ ರಸ್ತೆಯ ಬದಿಯಲ್ಲಿ ಮೊದಲ ಸೇತುವೆ ಸಿಗುತ್ತೆ. ಆ ಸೇತುವೆ ಏನಂತ ಹೇಳಿದರೆ, ಇಲ್ಲಿ ನೋಡಿ ಕಬ್ಬಿಣದ ಏನು ಪಟ್ಟಿ ಕಾಣುತ್ತೆ, ಅದು ಫುಲ್ಲು ಎದ್ದೋಗಿದೆ. ಅದು ಅದೇ ಥರ ಮಳೆ ಬಂದು ನೀರಲ್ಲಿ ಕೊಚ್ಕೊಂಡು ಹೋದರೆ ಯಾವುದೇ ರೀತಿ ರಸ್ತೆ ಇಲ್ಲಿ ಸಂಪರ್ಕ ಕಡಿತ ಆಗೋ ಸಾಧ್ಯತೆ ಹೆಚ್ಚಿದೆ. ನಮ್ಮ ಸ್ಥಳೀಯರೊಬ್ಬರು ಬಂದರು, ಅವ್ರ ಹತ್ರ ಕೇಳುವ ಯಾವ ಥರ ಇದೆ ಅಂತ. ಸರಿಗ ನಿನ್ನೆ ಒಂದು ನೆಲ್ಲಿಬೀಡು ಏನು ಗ್ರಾಮದಲ್ಲಿ ಒಂದು ದೊಡ್ಡ ತಿರುವಿನಲ್ಲಿ ಲಾರಿ ಸಿಕ್ಕಾಕೊಂಡಿತ್ತು. ಲಾರಿ ಚಾಲಕರು ಪರಾರಿಯಾಗಿದ್ದಾರೆ. ಹೌದು. ಇದ್ರ ಬಗ್ಗೆ ಈಗ ಲಾರಿ ಈಗಷ್ಟೇ ಕ್ಲಿಯರ್ ಮಾಡಿದ್ದಾರೆ ಪೊಲೀಸ್ನವರು. ಇದು ಯಾಕೆ ಸರ್ ಈ ತರ ಆಗ್ತಿದೆ? ಅಲ್ಲಿ ಒಂದು ಮುಖ್ಯ ಕಾರಣ ಏನ ಅಂದ್ರೆ ತುಂಬಾ ಕಡಿದಾದ ತಿರುವು ಅದು. ಆ ರಸ್ತೆಯಲ್ಲಿ ಅಷ್ಟು ದೊಡ್ಡ ಗಾಡಿ ಬರೋದೇ ಅಲ್ಲ. ಆದ್ರೂ ಅದನ್ನ ಯಾಕೆ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಬಂದು ನಿನ್ನೆ ನೈಟ್ ಇಂದ ಇವತ್ತು ಬೆಳಿಗ್ಗೆಯವರೆಗೂ ತುಂಬಾ ಜನ ಆಂಬುಲೆನ್ಸ್ ಮತ್ತೆ ಹಾಲಿನ ಗಾಡಿ ಮತ್ತೆ ಶಾಲೆ ಮಕ್ಕಳು, ಬೇರೆ ಕೆಲಸಕ್ಕೆ ಹೋಗೋರು, ಕೂಲಿ ಕಾರ್ಮಿಕರಿಗೆ ತುಂಬಾ ತೊಂದರೆ ಆಗಿದೆ. ಮತ್ತೆ ದಿನನಿತ್ಯ ಓಡಾಡುವ ಬಸ್ಗಳಿಗೂ ತುಂಬಾ ತೊಂದರೆ ಆಗಿದೆ. ಮತ್ತೆ ಇವತ್ತು ಬೆಳಿಗ್ಗೆ ಕ್ಲಿಯರ್ ಮಾಡಿದ್ರು. ಕ್ಲಿಯರ್ ಆಗಿ ಇವಾಗ ಬೆಳಿಗ್ಗೆಯಿಂದ
ಸರಿಯಾಗಿ ಓಡಾಡ್ತಾ ಇದೆ. ಎಲ್ಲ ವಾಹನಗಳು ಈಗ 9 ಗಂಟೆ 9:30 ಅಂತ ಸರಿಯಾಗಿ ಓಡಾಡ್ತಾ ಇದೆ. ಅದೇ ರೀತಿ ಇಲ್ಲಿ ನಮ್ಮ ನೆಲ್ಲಿಬೀಡಿಂದ ಮಂಗಳೂರಿಗೆ ಸಂಪರ್ಕವಾಗುವ ರಸ್ತೆಯಲ್ಲಿ 3 ಸೇತುವೆ ಇದೆ, 3 ಬ್ರಿಡ್ಜ್ಗಳಿದ್ದಾವೆ, ಚಿಕ್ಕ ಬ್ರಿಡ್ಜ್ಗಳು. ಅದು ಬಿದ್ದೋಗ ಸ್ಥಿತಿಯಲ್ಲಿ ಇದಾವೆ. ಉದಾಹರಣೆ ನೋಡಿ, ಇದೇ ಒಂದು ಬ್ರಿಡ್ಜ್ ಬಿದ್ದೋಗ ಸ್ಥಿತಿಯ ಹಂತದಲ್ಲಿ ಇದೆ. ಇದರಲ್ಲಿ ತುಂಬಾ ದೊಡ್ಡ ಲಘು ವಾಹನಗಳನ್ನು ಬಿಡ್ತಾ ಇದ್ದಾರೆ, ಲಾರಿಯನ್ನು ಬಿಡ್ತಾ ಇದ್ದಾರೆ. ಜಿಲ್ಲಾಡಳಿತ ಯಾಕೆ ಬಿಡ್ತಾ ಇದೆ ಅನ್ನೋದು ಗೊತ್ತಾಗ್ತಿಲ್ಲ. ಮತ್ತೆ ಇಲ್ಲಿದು ಡಾಂಬರೀಕರಣ ಅಂತ ಸಂಪೂರ್ಣ ಹಾಳಾಗಿ ಹೋಗಿದೆ. ಚರಂಡಿ ವ್ಯವಸ್ಥೆ ಸರಿ ಇಲ್ಲ. ನಾವು ಕುದುರೆಮುಖ ಟು ಇಲ್ಲಿ ಮುಂದೆ ಎಸ್ಕೆ ಬಾರ್ಡರ್ ಅಂತ ಏನೊಂದು 24 ಕಿಲೋಮೀಟರ್ ಇದೆಯಲ್ಲ, ನಾವು ಸಂಪರ್ಕ ಮಾಡೋದು ತುಂಬಾ ಕಷ್ಟ ಆಗಿದೆ. ಮಣ್ಣು ರಸ್ತೆಯಲ್ಲಿ ಆದ್ರೂ ಹೋಗ್ಬೋದು, ಈ ಡ್ಯಾಮರ್ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಎಮರ್ಜೆನ್ಸಿ, ಒಂದು ಮೆಡಿಕಲ್ ಎಮರ್ಜೆನ್ಸಿ ಆದ್ರೂ ನಮ್ಗೆ 1 ಅವರ್ ಬೇಕು. ಜಸ್ಟ್ 22 ಕಿಲೋಮೀಟರ್ ಹೋಗ್ಲಿಕ್ಕೆ 1 ಗಂಟೆ ನಮಗ್ ಟೈಮ್ ಬೇಕು. ಇದ್ರ ಬಗ್ಗೆ ಯಾಕೆ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ನಮಗ್ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಇಲ್ಲ ಅಧಿಕಾರಿಗಳು ಸರಿಯಾಗಿ ಮಾಹಿತಿ ಕೊಡ್ತಾ ಇದಾರ ಸಂಬಂಧಪಟ್ಟ ಇಲಾಖೆಗೆ, ಅದು ತಿಳಿತಾ ಇಲ್ಲ. ಇದ್ರ ಬಗ್ಗೆ ನಾವೊಂದು 2-3 ಸಲ ಪ್ರತಿಭಟನೆಯನ್ನು ಮಾಡಿದ್ವು, ಸಂಬಂಧಪಟ್ಟ ಇಲಾಖೆಗಳಿಗೆ ವಿಷಯನೂ ಮುಡಿಸಿದೀವಿ. ಆದ್ರೂ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ. ಈಗ ಏನ್ ನಾವು ನೋಡ್ತಾ ಇದೀವಿ, ಬ್ರಿಡ್ಜ್ ಇದ್ರ ಒಳಗಡೆ ನೀರು ಹೋಗಿ ಕೊರೆದು ಹೋಗ್ತಾ ಇದೆ. ಇದು ಯಾವ ಸಮಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಏನಾದ್ರು ವಾಹನಗಳು ಬರ್ಬೇಕಾದ್ರೆ ಬಿದ್ರು ಬೀಳ್ಬೋದು. ಯಾವ ಟೈಮಲ್ಲಿ ಏನಾಗುತ್ತೆ ಹೇಳಲಿಕ್ಕಾಗಲ್ಲ. ನಾವು ಕೇಳೋದಿಷ್ಟೇ, ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಬಂದು ಸ್ವಲ್ಪ ಕ್ರಮ ಕೈಗೊಳ್ಬೇಕಂತ ನಾವು ಕೇಳ್ಕೊಳ್ತಾ ಇದೀವಿ. ಈಗ ಇಂಜಿನಿಯರ್ಗಳು ಇದ್ರ ಬಗ್ಗೆ ನಮ್ಮ ಜಿಲ್ಲಾಡಳಿತಕ್ಕೆ ಮಾಹಿತಿ ಕೊಡ್ಬೇಕಲ್ಲ ಸರ್? ಹೌದು. ಈಗ ಏನಾದ್ರು ಈ ಲಾರಿ ಅಂದ್ರೆ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಹೋಗ್ಬೇಕಾ, ಅಲ್ಲ ರಸ್ತೆ ಸರಿ ಇದೆಯಾ, ಅದು ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಮಾಹಿತಿ ತಗೋಬೇಕು ಅವರು. ಈಗ ಕುದುರೆಮುಖ ಟು ಎಸ್ಕೆ ಬಾರ್ಡ್ರು ತುಂಬಾ ಹಲವು ವರ್ಷಗಳಿಂದ ಈ ರಸ್ತೆ ಮರು ಡಾಂಬರೀಕರಣ ಆಗ್ಲಿಲ್ಲ. ಪ್ಲಸ್ ಈ ಜಂಗಲ್ ಕಟ್ಟಿಂಗು ಬಿಡ್ತಾ ಇಲ್ಲ, ಆಚೆ ಈಚೆ ಜಂಗಲ್ ಕಟ್ಟಿಂಗ್ ಮಾಡ್ಲಿಕ್ಕೂ ಬಿಡ್ತಾ ಇಲ್ಲ. ಇದಕ್ಕೆ ಏನು ಕಾರಣ, ಯಾವ ರೀತಿ ಇದು ಯಾವ ಅಧಿಕಾರಿಗಳ ಹತ್ರ ಹೋಗ್ಬೇಕು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಆದ್ರೆ 2-3 ಸಲ ಈ ವಿಷಯವಾಗಿ ನಾವು ಪ್ರತಿಭಟನೆ ಕೂಡ ರಸ್ತೆಯ ಒಂದು ಪರಿಸ್ಥಿತಿ ಕೂಡ ನೋಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಕುದುರೆಮುಖದಿಂದ ಮಂಗಳೂರಿಗೆ ಸಂಪರ್ಕದ ರಾಜ್ಯ ಹೆದ್ದಾರಿ ಯಾವ ತರ ಹೊಂಡಕ್ಕೆ ಬಿದ್ದಿದೆ ನೋಡಿ. ಇಲ್ಲಿ ಪ್ರತಿಯೊಂದು ವಾಹನಗಳು ಕೂಡ ಬರುವ ಸಂದರ್ಭದಲ್ಲಿ ಕೂಡ ಡ್ಯಾನ್ಸ್ ಮಾಡ್ಕೊಂಡು ಬರಬೇಕು ಅಂತ ಒಂದು ಪರಿಸ್ಥಿತಿ ಇದೆ ಈ ಭಾಗದಲ್ಲಿ. ಮತ್ತೊಂದಂತ ಹೇಳಿದ್ರೆ ಈ ರಾಜ್ಯ ಹೆದ್ದಾರಿ ಏನಿದೆ ಕುದುರೆಮುಖ ಟು ಮಂಗಳೂರು ರಸ್ತೆ, ಅದರಲ್ಲಿ 3 ಸೇತುವೆ ಕುಸಿಯುವ ಭೀತಿಯಲ್ಲಿದೆ. ಯಾಕಂತ ಹೇಳಿದ್ರೆ ಈ ರಸ್ತೆಯ ಬದಿಯಲ್ಲಿ ಚರಂಡಿ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲಾ ನೀರುಗಳು ಬರೋದು ರಸ್ತೆಯಲ್ಲಿ ಬಂದ ನೀರುಗಳು ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ನೋಡಿ, ಈ ರಸ್ತೆಯಲ್ಲಿ ಅಂದ್ರೆ ಏನು ಈ ಸೇತುವೆ ಇದೆ ಅದ್ರ ಬದಿಯಲ್ಲೇ ಕೊರ್ದು ಹೋಗ್ತಾ ಇದೆ. ನೀರುಗಳು ಏನು ಬರ್ತವೆ ಅದೆಲ್ಲ ಕೊರ್ದು ಹೋಗ್ತಾ ಇದ್ದಾವೆ. ಈ ಭಾಗದಲ್ಲಿ ದೊಡ್ಡ ಗುಂಡಿಗಳೇ ಆಗಿದ್ದಾವೆ. ಸಂಪೂರ್ಣ ಕಬ್ಬಿಣದ ಪಟ್ಟಿ ಏನಿದೆ ಹಾಕಿದ್ದಾರೆ ಅದು ಹೋಗಿದೆ. ಮತ್ತೆ ಅಲ್ಲಿ ಸೇತುವೆಯ ಬದಿಯಲ್ಲೂ ಕೂಡ ಒಂದು ಬಿರುಕು ಬಿಟ್ಟಿದೆ. ಅದನ್ನು ನಾನು ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ನೋಡಿ. ಕೆಳಗಡೆ ಭದ್ರಾ ನದಿಗೆ ನೀರು ಹೋಗಿ ಅದಕ್ಕೆ ಸೇರುತ್ತೆ. ಬಟ್ ಆ ಬದಿಯಲ್ಲೂ ಕೂಡ ನೀರು ಕೊರ್ದು ಹೋಗ್ತಾ ಇದಾವೆ. ಪಕ್ಕದಲ್ಲಿದ್ದ ವಾಲು ಕೂಡ ಸ್ವಲ್ಪ ಅಪಾಯ ಮಟ್ಟದಲ್ಲಿದೆ. ಇಲ್ಲಿ ನೋಡ್ಬೋದು ಕೆಲವು ವಾಹನಗಳು ಯಾವ ತರ ಬರ್ತಾ ಇದಾವೆ ಅಂತ ಹೇಳಿದ್ರೆ, ಈ ರಸ್ತೆಯಲ್ಲಿ ಇಡೀ ಪ್ರವಾಸಿಗರು ಮತ್ತೆ ಪ್ರವಾಸಕ್ಕೆ ಅಂದ್ರೆ ಕ್ಷೇತ್ರಗಳಿಗೆಲ್ಲ ಬರುವಂತ ಭಕ್ತಾದಿಗಳು ಕೂಡ ಇಡೀ ಅಧಿಕಾರಿಗಳಿಗೆ ಶಾಪ ಆಗ್ತಾ ಇದ್ದಾರೆ. ಇಂಥ ಒಂದು ಕ್ಷೇತ್ರದಲ್ಲಿ ಇಂಥ ರಸ್ತೆಗಳ ಅಯ್ಯೋ ದೇವ ಅಂತ. ಬಟ್ ಇಲ್ಲಿ ಸುತ್ತಲೂ ಅಂದ್ರೆ ಮಳೆ ಬರುವ ಈ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬರ್ತಾ ಇದ್ದಾವೆ. ರಸ್ತೆಗಳು ಉಳಿಬೇಕಂದ್ರೆ ಎಲ್ಲಿ ಉಳಿತದೆ ಹೇಳಿ? ಸರಿಯಾದ ಚರಂಡಿಗಳು ಕೊಟ್ಟು ಒಳ್ಳೆ ರೀತಿಯಲ್ಲಿ ರಸ್ತೆ ಮಾಡಿದ್ರೆ 5 ವರ್ಷ ಅಲ್ಲ 10 ವರ್ಷನೂ ಬರುತ್ತೆ. ಇಲ್ಲಿ ಚರಂಡಿ ಇಲ್ಲ. ಚರಂಡಿ ಕ್ಲೀನ್ ಮಾಡಿದ್ರು ಅದರಲ್ಲೂ ಸ್ವಲ್ಪ ಅನುದಾನ ಬಿಡುಗಡೆ ಮಾಡಿಕೊಂಡು ತಿನ್ನಕ್ಕೆ ಸಾಕಾಗಲ್ಲ ಅವ್ರಿಗೆ, ಅಧಿಕಾರಿಗಳಿಗೆ. ಇತ್ತ ಕಡೆ ಗಮನ ಹರಿಸಿದಲ್ಲ ಬಿಡಿ, ಏನಾದ್ರೂ ಅನಾಹುತ ಆಗಬೇಕು ಅಲ್ಲಿ ತನಕ ಅಧಿಕಾರಿಗಳು ಈ ಕಡೆ ಭೇಟಿ ಕೊಡಲ್ಲ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡಬೇಕು. ಒಂದು ದೊಡ್ಡ ವಾಹನಗಳನ್ನು ಬಿಡಬೇಕಾದ್ರೆ ಈ ರಸ್ತೆಯಲ್ಲಿ ಬಿಡಬಹುದಾ, ಏನ್ ಪ್ರಾಬ್ಲಮ್ ಇದೆ, ಏನಾದ್ರು ಸಮಸ್ಯೆ ಇದೆಯಾ ಅಂತಾನು ಕೇಳ್ಬಹುದು. ಅದು ಕೇಳೋದಿಲ್ಲ. ಸರಿಯಾದ ಮಾಹಿತಿ ಕೂಡ PW ಇಂಜಿನಿಯರ್ಗಳು ಕೂಡ ನೀಡ್ತಾ ಇಲ್ಲ. ಹಾಗಾಗಿ ಜಿಲ್ಲಾಡಳಿತ ಅವ್ರಿಗೆ ಗೊತ್ತಿರಲ್ಲ ಬಿಡಿ, ಇವರು ಮಾಹಿತಿ ಕೊಟ್ಟಾಗ ಮಾತ್ರ ಅಲ್ಲ ಗೊತ್ತಾಗೋದು. ಈಗ ಸಿಂಗೇರಿ ಕಡೆಯಿಂದ SK ಬಾರ್ಡರ್ ಕಡೆ ಯಾವುದೇ ದೊಡ್ಡ ವೆಹಿಕಲ್ ಕೂಡ ಹೋಗುದಿಲ್ಲ. ಅದು ನಮ್ಮ ಕಳಸ ಕುದುರೆಮುಖ ರಸ್ತೆಯಾಗಿ ಬಿಡ್ತಾ ಇದ್ದಾರೆ. ನಿನ್ನೆ ಕೂಡ ನಮ್ಮ ನೆಲ್ಲಿಬೀಡು ಗ್ರಾಮದಲ್ಲೂ ಕೂಡ ಒಂದು ದೊಡ್ಡ ಕಂಟೈನರ್ ಬಂದು
ಆ ತಿರುವಿನಲ್ಲೇ ಸಿಕ್ಕಾಕೊಂಡು ಡ್ರೈವರು ಮತ್ತೆ ಕ್ಲೀನರ್ ಏನು ಪರಾರಿಯಾಗಿದ್ದಾರೆ ಲಾರಿನ ಬಿಟ್ಟು. ನಿನ್ನೆಯಿಂದ ಕೂಡ ನಮ್ಮ ಅಂದ್ರೆ ಕುದುರೆಮುಖ ಪೊಲೀಸ್ನವರು ಕೂಡ ರಾತ್ರಿ ಇಡೀ ವಾಹನಗಳ ಸಂಚಾರಕ್ಕೆ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿಂದ ಬೇರೆ ವೆಹಿಕಲ್ ಮುಖಾಂತರ ಅವರಿಗೆ ಕಳಸ ಭಾಗಕ್ಕೆ ಹೋಗಕ್ಕೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿ ರಾತ್ರಿ ಆದ್ರೂ ಅದನ್ನು ಕ್ಲಿಯರ್ ಮಾಡಲಿಲ್ಲ. ಇವತ್ತು ಬೆಳಗಿನ ಜಾವ ಕೂಡ JCP ಮುಖಾಂತರ ಕೂಡ ನಮ್ಮ ಕುದುರೆಮುಖ ಠಾಣಾಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಕೂಡ ಅವರ ಒಂದು ಪ್ರಯತ್ನದಲ್ಲಿ ಒಂದು ಅನುವು ಮಾಡಿಕೊಟ್ಟಿದ್ದಾರೆ. ಆದ್ರೂ ನೋಡಿ PW ಇಂಜಿನಿಯರ್ಗಳು ಇತ್ತ ಕಡೆ ಗಮನ ಹರಿಸೋದಿಲ್ಲ. ಅವ್ರದ್ದೇ ಪ್ರಾಬ್ಲಮ್ ಇರೋದು. ಈ ರಸ್ತೆ ಅಂದ್ರೆ ಅವರಿಗೆ ಸಂಬಂಧಪಡುತ್ತೆ. ಹೆಸರಿಗೆ ಮಾತ್ರ ಅವರು ಇಂಜಿನಿಯರ್ಗಳು ಎಲ್ಲ ಈ ಮಳೆ ಬರೋ ಸಂದರ್ಭದಲ್ಲಿ ಬೆಚ್ಚಿಗೆ ಮಲ್ಕೊಂಡಿರ್ತಾರೆ. ಏನಾದ್ರು ಅನಾಹುತ ಆದಾಗ ಎದ್ಕೊಂಡು ಓಡ್ ಬರ್ತಾರೆ. ನೋಡಿ ಇದೇ ತರ ಮಳೆ ಬಂದಾಗ ಈ ಸಂದರ್ಭದಲ್ಲಿ ಇದು ಸಂಪೂರ್ಣ ಕೊಚ್ಕೊಂಡು ಹೋಗುತ್ತೆ. ಈ ಬದಿನೂ ಅಷ್ಟೇ, ಆ ಬದಿನೂ ಅಷ್ಟೇ. ನೋಡಿ ಇಲ್ಲಿ ನೀರು ಎಷ್ಟು ನಿಂತಿದೆ ಅಂತ ಸೇತುವೆ ಮೇಲೆ, ನಮ್ಮ ಮೇಲೆನೆ ಹಾರ್ಕೊಂಡು ಹೋಗುತ್ತೆ ಅಂತ ಪರಿಸ್ಥಿತಿ ಆಗಿದೆ. ನೋಡೋಣ ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಮಾಹಿತಿಗಳು ಸಿಗುತ್ತೆ ಅಂತ ನೋಡೋಣ. ಕುದುರೆಮುಖ ರಾಜ್ಯ ಹೆದ್ದಾರಿ ಇದು. ಇಲ್ಲಿ ಪ್ರತಿಯೊಬ್ಬರು ಅಷ್ಟೇ ಪ್ರವಾಸಿಗರು ಮತ್ತು ಕ್ಷೇತ್ರಕ್ಕೆ ಬರುವ ಸಾವಿರಾರು ಸಂಖ್ಯೆಯಲ್ಲಿ ಜನರು ಮತ್ತು ತುರ್ತು ಸಂದರ್ಭದಲ್ಲಿ ಮಂಗಳೂರು ಸಂಪರ್ಕದ ರಸ್ತೆ ಇದು. ಈ ರಸ್ತೆಯಲ್ಲಿ ಎಷ್ಟೋ ಜನ ವೆಹಿಕಲ್ಗಳಲ್ಲಿ ಬರೋತ್ತಿಗೆ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ. ಅಂದರೆ ಸ್ವಿಮ್ಮಿಂಗ್ ಪೂಲ್ ಥರ ಇದು. ನೋಡಿ ಅಲ್ಲಿ ನಮ್ಮ ಎಡಭಾಗದಲ್ಲಿ ಏನು ಕಾಣುತ್ತೆ ಒಂದು ವೆಹಿಕಲ್ ಕೂಡ, ಇದು ಸ್ವಿಮ್ಮಿಂಗ್ ಪೂಲಾ ಅಥವಾ ಏನಂತಾನೆ ಅಂದಾಜು ಆಗ್ತಾ ಇಲ್ಲ. ನೋಡಿ ಯಾವ ಥರ ಸೌಂಡ್ ಬರುತ್ತೆ ಅಂತೇಳಿ ನೀವೇ ನೋಡ್ಬೋದು. ನೋಡಿ ಎಲ್ಲರೂ ಅಷ್ಟೇ, ಪ್ರವಾಸಿಗರು ಅಷ್ಟೇ ಬೈಕೊಂಡು ಹೋಗ್ತಾ ಇದ್ದಾರೆ. ರೋಡಿನ ಅವಸ್ಥೆ ನೋಡಿ ಅಂತ. ಇದು ಪರಿಸ್ಥಿತಿ ಇಲ್ಲಿದು. ನೋಡಿ ಕೆಳಗಡೆ ಭದ್ರಾ ನದಿಗೆ ನೀರು. ನೋಡಿ ಕುದುರೆಮುಖ ರಾಜ್ಯ ಹೆದ್ದಾರಿಯಲ್ಲಿ ಸಂಚಾರ ಮಾಡೋದಕ್ಕೆ ಕಾರ್ಗಳು ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇದ್ದಾವೆ. ನೋಡಿ ಎಷ್ಟು ಸೌಂಡ್ ಆಯಿತು ಅಂತೇಳಿ. ಯಾವ ಥರ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾಯಿದೆ ಅಂತ ನೋಡ್ಬೋದು ನೀವು. ನೋಡಿ ಇಲ್ಲೇ ನೋಡಿ ಹೊಂಡಕ್ಕೆ ಹಾಕಿದ್ರು. ನೋಡಿ ಇದು ಬಸ್ಸುಗಳು ಹೋಗೋದು ಯಾವ ಥರ ಹೋಗ್ಬೇಕು ನೋಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.